ಈ ಸಲ BJP 10 ಸೀಟ್ ತಗೊಳ್ಳೋದು ಕಷ್ಟ ಇದೆ. ಈಗ ಮೋದಿನೇ ಆಗ್ಬೋದು. 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಮೋದಿಯವರು? ಅವರು ಬರೀ ಮನ್ ಕಿ ಬಾತ್ ಅನ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾರೋ ಬರ್ಕೊಟ್ಟೋದನ್ನ ಬರೀ ಭಾಷಣ ಮಾಡೋದೇ ಆಯಿತು ಹೊರತು ಅಭಿವೃದ್ಧಿ ವಿಚಾರವಾಗಿ ಯಾವುದೂ ಮಾತಾಡಿಲ್ಲ. ಅವ್ರು ಮಾತಾಡ್ತಾರೆ, ಪಾಕಿಸ್ತಾನ ತೋರಿಸ್ತಾರೆ, ಇಲ್ಲ ರಾಮ ಮಂದಿರ ತೋರಿಸ್ತಾರೆ. ಪಕ್ಕ ಬರುತ್ತೆ ಅಂದರೆ ಮೋದಿ ಅವರು ಇದ್ರೇ ಅಲ್ವಾ ನಮ್ಮ ದೇಶ ಉದ್ಧಾರ ಆಗೋದು. ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ಬೇಕು ಸರ್. 28ಗೆ ಗೆಲ್ಲಬೇಕು. ಕರ್ನಾಟಕದಲ್ಲಿ BJP ಬರಬೇಕು ಸರ್. ಈ ಸಲ BJP 10 ಸೀಟ್ ತಗೊಳ್ಳೋದು ಕಷ್ಟ ಇದೆ. ಯಾಕೆಂದರೆ ಅವರು ಬರೀ ಹಿಂದುತ್ವ ಅಭಿವೃದ್ಧಿ ಕಡೆಯಲ್ಲಿ ಈಗ ಯಾವುದೂ ಕೊಡೋಲ್ಲ. ಅವರು ಬರೀ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನು ಇವ್ರ ಮಧ್ಯೆ ಜಗಳ ತಂದು ಹಾಕ್ಬಿಟ್ಟು ಬರೀ ಜನಗಳನ್ನ ಒಂದು ಏನೋ ಹೇಳ್ತಾರಲ್ಲ ಮನಸ್ಸಿನ ಭಾವನೆಗಳ ಮೇಲೆ ಅವ್ರ ಪ್ರಭಾವಗಳನ್ನ ಬೀರುವಂಥದ್ದು, ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಓಟ್ ಪಡೆಯುವಂಥ ಕೆಲಸಗಳನ್ನ ಮಾಡುವಂಥದ್ದು. ಅದೇ ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೋಬೇಕು ಅಂದ್ರೆ ಸ್ವಲ್ಪ ಪರವಾಗಿಲ್ಲ. ಬಡವ್ರ ಬಗ್ಗೆ ಆಗ್ಬೋದು, ಮತ್ತು ಡ್ರೈವರ್ಗಳ ಪರ ಆಗ್ಬೋದು, ಎಲ್ಲರ ಪರನೂ ಇದ್ದಾರೆ ಇವರು ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ. BJP ಅವರಂತೂ ಫುಲ್ ವರ್ಸ್ಟ್ ಆಗ್ಬಿಟ್ಟಿದ್ದಾರೆ ಈಗ. ಯಾಕೆಂದರೆ ಯಾವ್ಯಾವ MLAಗಳನ್ನ MP ಗಳನ್ನ ಇವ್ರನ್ನ ಕೊಂಡ್ಕೋಬೇಕು ಅನ್ನೋದು ಯೋಚನೆ ಮಾಡ್ತಾರೆ ಹೊರತು ಜನರ ಕಷ್ಟ ಏನು, ಅದು ಬಿಟ್ಟರೆ ಜನರಿಗೆ ಉದ್ಧಾರ ಆಗೋಕ್ಕೆ ಏನು ಮಾಡಬೇಕು, ಬಡ ಮಕ್ಕಳನ್ನ ಯಾವ ರೀತಿ ಮೇಲೆತ್ತಬೇಕು, ಅವ್ರಿಗೆ ಉದ್ಯೋಗ ಆಗ್ಬೋದು, ಎಜುಕೇಷನ್ ಆಗ್ಬೋದು, ಮತ್ತು ಆರೋಗ್ಯ ವಿಚಾರ ಆಗ್ಬೋದು, ಇವುಗಳ ವಿಚಾರದ್ರಲ್ಲಿ ಯಾವುದ್ರಲ್ಲೂ ಕೂಡ ಅವರು ಮನಸ್ಸು ತೋರ್ತಾಯಿಲ್ಲ. ಹೇಳಿದ್ರೆ ಮಾತಾಡ್ತಾರೆ ಮೋದಿ ಅಂತಾರೆ. ಈಗ ಮೋದಿನೇ ಆಗ್ಬೋದು. 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಮೋದಿಯವರು? ಈ 10 ವರ್ಷದಲ್ಲಿ ಅವರು ಬರೀ ಮನ್ ಕಿ ಬಾತ್ ಅನ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾರೋ ಬರ್ಕೊಟ್ಟೋದನ್ನ ಬರೀ ಭಾಷಣ ಮಾಡೋದೇ ಆಯಿತು ಹೊರತು ಅವ್ರು ಯಾವ ಅಭಿವೃದ್ಧಿ ವಿಚಾರವಾಗಿ ಯಾವುದೂ ಮಾತಾಡಿಲ್ಲ. ಅವ್ರು ಮಾತಾಡ್ತಾರೆ, ಪಾಕಿಸ್ತಾನ ತೋರಿಸ್ತಾರೆ, ಇಲ್ಲ ರಾಮ ಮಂದಿರ ತೋರಿಸ್ತಾರೆ, ಬರೀ ದೇವಸ್ಥಾನಗಳು ತೋರಿಸ್ತಾರೆ. ಎಲ್ಲೋದ್ರೂ ಬರೀ ಅವ್ರ ಫೋಟೋಗಳಿರ್ತಾವೆ ಹೊರತು ಅಭಿವೃದ್ಧಿ ಕಾರ್ಯಗಳು ಏನು ಮಾಡಿದ್ದೀವಿ ಅಂತ ಯಾವುದೇ ಮೀಡಿಯಾಗಳ ಮುಂದೆನೂ ಕೂಡ ಅವ್ರು ಬಂದು ಮಾತಾಡಿಲ್ಲ. ಅದು ತಮ್ಮ ಜನರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಕೊರೋನಾ ಟೈಮಲ್ಲಿ ಆಗ್ಬೋದು, ಆ ಟೈಮಲ್ಲೂ ಕೂಡ ಅವ್ರ ಫೋಟೋಗಳನ್ನ ಹಾಕೊಂಡ್ರೆ ಹೊರತು ಇನ್ನು ಜನಗಳಿಗೆ ಏನು ಮಾಡಬೇಕು, ಆ ಟೈಮಲ್ಲಿ ಊಟಕ್ಕೆ ತೊಂದರೆ ಆಯಿತು, ಪ್ರತಿಯೊಬ್ಬರದು ಅಷ್ಟೇ. ಅದ್ರ ಬಗ್ಗೆ ಯಾರೂ ಕಾಳಜಿನೇ ವಹಿಸ್ತಿಲ್ಲ. ನಮ್ಮ ಡ್ರೈವರ್ಗಳಿಗೂ ಕೂಡ ಆಗ BJP ಸರ್ಕಾರ ಇದ್ದದ್ದು 5,000 ಹಾಕ್ಕೊಡ್ತೀನಿ ಅಕೌಂಟ್ಗೆ ಅಂದ್ಬಿಟ್ಟು ಎಲ್ಲದೂ ಕೂಡ ಅಪ್ಡೇಟ್ ಮಾಡಿಸೋರು. ಒಂದಿಬ್ಬರಿಗೆ ಬಿಟ್ಟರೆ ಇನ್ನು ಯಾರಿಗೂ ಕೂಡ ಸರ್ಕಾರದ ಕಡೆಯಿಂದ 5,000 ರೂಪಾಯಿ ಯಾರೂ ಕೊಡಲೇ ಇಲ್ಲ. ಈಗಿರುವಾಗ ಈಗ ಬರುವ ಲೋಕಸಭೆಯಲ್ಲಂತೂ ಅವ್ರು 10 ಸ್ಥಾನಗಳು ಕೂಡ ತಗೊಳ್ಳೋದು ಭಾಳ ಕಷ್ಟ ಇದೆ. ಇಲ್ಲ BJP ಬಂದರೆ ಒಳ್ಳೆಯದು. ತುಂಬ ಈ BJP ಬಂದರೆ ಎಲ್ಲದಕ್ಕೂ ಅನುಕೂಲ ಆಗಿದೆ. ಇವ್ರಂಗೆ ಕೊಡ್ತೀವಿ ನಾವು ಮಾಡ್ತೀವಿ ಅಂತ ಇದೆಲ್ಲ ಕಾಂಗ್ರೆಸ್ನವರು. BJP ಬಂದರೆ ಎಲ್ಲ ಮಾಡ್ತೀನಿ ಅಂದರೆ ಮಾಡ್ತಾರೆ. ಎಲ್ಲ ಕಡೆ ಮೋದಿ ನಮ್ಮ ದೇವಸ್ಥಾನಗಳಿಗಾಗಲಿ ಇದಾಗಲಿ ಎಲ್ಲ ಕಡೆ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಇಂಡಿಯಾನ ಫಸ್ಟ್ ಇದಕ್ಕೆ ತಂದವರು, ಪ್ರಪಂಚ ಇದಕ್ಕೆಲ್ಲ ಫಸ್ಟ್ ಇದು ಮಾಡಿದ್ದಾರೆ. ಎಲ್ಲ ದೇಶಗಳಿಗಿನ್ನ ನಮ್ಮ ಇಂಡಿಯಾ ಫಸ್ಟು ಅಂತ ಇದು ಮಾಡಿದ್ದಾರೆ. ಓಕೆ ಸರ್, ಬಟ್ 28 ಕ್ಷೇತ್ರದಲ್ಲಿ ಎಷ್ಟು ಗೆಲ್ಬೋದು ಈ ಬಾರಿ? 20ರಿಂದ 25 ಬರ್ಬೋದು ಒಳಗಡೆ. ಅದು ಎಷ್ಟು ಇದು ಮಾಡಿ ಹೇಳೋಕ್ಕಾಗಲ್ಲ. ಒಂದು ಅಂದಾಜು 20ರಿಂದ 25. ಯಾಕೆ ಸರ್ BJP ಬರಬೇಕು ಅಂತ? ಯಾಕೆ? ಅವ್ರು ಮಾಡಿರೋ ಅನುಕೂಲ ನೋಡಿ. ನಮ್ಮ ಇಂಡಿಯಾನ ಎಲ್ಲಿದ್ದವರು ಎಲ್ಲಿ ತಗೊಂಡೋಗವ್ರೆ, ಎಷ್ಟು ಸಾಲ ತೀರ್ಸವ್ರೆ. ಇವ್ರು ಸಾಲ ಮಾಡ್ತಾಯಿದ್ರು, ಇವ್ರು ಸಾಲ ತೀರಿಸ್ತಾವ್ರೆ. ಯಾವುದು ಇದು ಮಾಡ್ಬೋದು? ಆ ಪರ್ಪಸ್ಸಿಂದ 25 ಸೀಟ್ ಬರುತ್ತೆ ಅಷ್ಟೇ ಈ ಸಲ ಬಂದರೆ. ಇಲ್ಲ 28 ಬರೋಲ್ಲ ಬಿಡಿ, 28 ಬರೋಲ್ಲ. 24ರಿಂದ 25 ಗ್ಯಾರಂಟಿ. ಯಾಕೆ ಸರ್ BJP ಪಕ್ಕ ಬರುತ್ತೆ ಅಂತ? ಏನು ಪಕ್ಕ ಬರುತ್ತೆ ಅಂದರೆ ಮೋದಿ ಅವರು ಇದ್ರೇ ಅಲ್ವಾ ನಮ್ಮ ದೇಶ ಉದ್ಧಾರ ಆಗೋದು. ಇಲ್ಲಾಂದರೆ ಆರ್ಥಿಕ ಪರಿಸ್ಥಿತಿ ಅದು ಇದೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಕಾಂಗ್ರೆಸ್ ಅವ್ರು ಬಂದರೆ ಎಲ್ಲ ಮುಸ್ಲಿಮರಿಗೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಆ ಪರ್ಪಸ್ಸಿಂದ BJPನೇ ಬರಬೇಕು ನಮಗೆ. BJP ಹೌದೌದು, ಬಂದರೆ ಒಳ್ಳೇದಾಗುತ್ತೆ. ಬಂದರೆ 100% ಒಳ್ಳೇದಾಗುತ್ತೆ. ಇನ್ನು ಒಂದು 10 ವರ್ಷ ಒಳ್ಳೇದಾಗುತ್ತೆ ಇಂಡಿಯಾಗೆ, ನಮ್ಮ ಕರ್ನಾಟಕಕ್ಕೆ ಅಂತ ಅಲ್ಲ, ಇಂಡಿಯಾಗೆ. ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ಬೇಕು ಸರ್. 28ಗೆ ಗೆಲ್ಲಬೇಕು BJP. ಯಾಕೆ ಸರ್ ರೀಸನ್? ಗೆಲ್ಲಬೇಕು ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ರೀಸನ್ ಏನಿಲ್ಲ. ನಾವು BJPಗೆ ಓಟ್ ಹಾಕಿರೋದು. ನಮ್ಮ ದೇವೇಗೌಡರು ಗೆಲ್ಲಬೇಕು. ಇಬ್ಬರು ಜಾಯಿಂಟು, ಇಬ್ಬರು ಸೇರಿ ಗೆಲ್ಲಬೇಕು. ಕುಮಾರಸ್ವಾಮಿನೂ ಗೆಲ್ಲಬೇಕು. ಕರ್ನಾಟಕದಲ್ಲಿ BJP ಬರಬೇಕು ಸರ್. BJP ಬಂದ್ರೇ ನಮ್ಮ ಎಲ್ಲರಿಗೂ ಒಳ್ಳೇದಾಗೋದು. ಕಾಂಗ್ರೆಸ್ ಬಂದರೆ ತುಂಬ ಗಲಾಟೆಗಳಾಗುತ್ತೆ, ಬೇರೆಯವರಿಗೆಲ್ಲ ಸ್ವಲ್ಪ ಜಾಸ್ತಿ ಇದಾಗುತ್ತದು. BJP ಇದ್ದರೆ ಸ್ವಲ್ಪ ಭಯಭಕ್ತಿಲಿರ್ತಾರೆ. 28 ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಗೆಲ್ಬೋದು ಈ ಸಲ BJP? 28 ಬರಬೇಕು. ಅಷ್ಟು ಗೆಲ್ಬೋದಾ? 28 ಬರಬೇಕು, ಒಂದು ಸೋಲ್ಬಾರ್ದು.
ಅದೇ ನಮ್ಮ ಆಸೆ. Beat Plus Karnataka.